ನಾವು ಕಳೆದ ತರಗತಿಯಲ್ಲಿ ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗದ ಬಗ್ಗೆ ಹೇಳಿದೆ ನಿಮಗೆ. ಇವತ್ತು ಈ ಸಪ್ತಾಕ್ಷರಿ ಗದ್ಯ ಭಾಗದ ಬಗ್ಗೆ ಇನ್ನೊಂದ್ಸಾರಿ ಪ್ರಾರಂಭದಿಂದ ತಿಳ್ಕೊಳ್ಳೋಣ. ನೋಡಿಲಿ, ನಾವು ಹಲವಾರು ಮಂತ್ರಗಳನ್ನ ಕೇಳ್ತೀವಿ ಅಲ್ಲ. ಏಕಾಕ್ಷರಿ ಮಂತ್ರ, ತ್ರಯಾಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಾಕ್ಷರಿ, ಸಪ್ತಾಕ್ಷರಿ, ಹೀಗೆ ಹಲವು ಮಂತ್ರಗಳನ್ನು ನಾವು ಮಂತ್ರಗಳ ಬಗ್ಗೆ ಕೇಳಿದ್ವಿ. ಆದ್ರೆ ಈ ಸಪ್ತಾಕ್ಷರಿ ಮಂತ್ರ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಮಂತ್ರ. ಈ ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನ ನಾವು ಕವಿ ಮುದ್ದಣ್ಣ ಬರೆದಿರ್ತಕ್ಕಂತಹ ರಾಮಾಶ್ವಮೇಧ ಅನ್ನುವ ಒಂದು ಕೃತಿಯಿಂದ ಈ ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಮೊದಲು ನಾವು ಈ ಮುದ್ದಣ್ಣನ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪರಿಚಯವನ್ನು ನೋಡೋಣ. ಕವಿ ಮುದ್ದಣ್ಣ ಆತ ಕನ್ನಡದ ಹೆಸರಾಂತ ಕವಿ ಕೂಡ, ಲೇಖಕ ಕೂಡ. ಈತನಿಗೆ ಹೊಸಗನ್ನಡದ ಅರುಣೋದಯದ ಮುಂಗೋಡಿ ಎಂದು ಕೂಡ ಕರೀತಾರೆ. ಹೊಸಗನ್ನಡದ ಅಥವಾ ಹೊಸಗನ್ನಡದ ಅರುಣೋದಯದ ಮುಂಗೋಡಿ ಅಂತ ಕೂಡ ಮೊದಲನಿಗೆ ಒಂದು ಹೆಸರಿದೆ. ನೋಡಿ, ನೀವು ನೋಡ್ಬೋದು, ಕವಿ ಮುದ್ದಣ್ಣ ಈತನಿಗೆ ಲಕ್ಷ್ಮೀ ನಾರಾಯಣಪ್ಪ ಅಂತಕ್ಕಂಥ ಒಂದು ಹೆಸರಿದೆ. ಲಕ್ಷ್ಮೀ ನಾರಾಯಣಪ್ಪ ಅಂತಕ್ಕಂಥದ್ದು ಈತನ ಮೊದಲ ಹೆಸರು. ಪ್ರೀತಿಯಿಂದ ಕನ್ನಡಿಗರು ಅವರು ಆತನನ್ನ ಮುದ್ದಣ್ಣ ಅಂತ ಹೇಳಿ ಗುರುತಿಸ್ತಾರೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆ ಅಂತಕ್ಕಂಥ ಗ್ರಾಮ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಂದಳಿಕೆ ಗ್ರಾಮದಲ್ಲಿ ಜನಿಸಿದಂತಹ ಮುದ್ದಣ್ಣ ಈತ 1870 ಜನವರಿ 24 ಮೊನ್ನೆ ತಾನೇ ಬರ್ತಡೇ ಆಗಿದ್ದಿಲ್ಲ, 24 ಜನವರಿ 1870 ಈತನ ಕಾಲ. 1870 ಜನವರಿ 24. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಎನ್ನುವ ಗ್ರಾಮ. ಈತ ಬರೆದಿರ್ತಕ್ಕಂತಹ ಹಲವಾರು ಕೃತಿಗಳನ್ನು ನಾವು ನೋಡಬಹುದು. 1870 ಜನವರಿ 24ರಂದು ಜನಿಸಿದ ಈತನನ್ನು ತಾಯಿ ಪ್ರೀತಿಯಿಂದ ಮುದ್ದಣ್ಣ ಅಂತೇಳಿ ಕರೀತಾ ಇದ್ರು. ತಾಯಿ ಪ್ರೀತಿಯಿಂದ ಮುದ್ದಣ್ಣ ಅಂತ ಕರೆದ್ರು. ಅದೇ ಹೆಸರು ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ. ಹಾಗಾಗಿ ಲಕ್ಷ್ಮೀ ನಾರಾಯಣ ಎಂದು ನಾಮಕರಣ ಮಾಡಿದ್ದರೂ ಕನ್ನಡ ನಾಡು ಈತನನ್ನು ಮುದ್ದಣ ಎಂದೇ ಕರೆಯಿತು. ಈತ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಉಡುಪಿಗೆ ಬಂದರೂ ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿ ಪಡೆದು 1889ರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲಿನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ 10 ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿ ಜೀವನ ಆರಂಭಿಸಿದರು. ಓದೋದು ತುಂಬಾ ಕಷ್ಟ ಆಯ್ತು, ಮನೆಯಲ್ಲಿ ಬಡತನ ಇತ್ತು. ಹಾಗಾಗಿ ಮುದ್ದಣ ಈ ಉಡುಪಿಗೆ ಬಂದು ಅಲ್ಲಿ ಬೋರ್ಡ್ ಹೈಸ್ಕೂಲ್ ನಲ್ಲಿ
ವ್ಯಾಯಾಮ ಶಿಕ್ಷಕನಾಗಿ ಅಂದ್ರೆ ವ್ಯಾಯಾಮ ಶಿಕ್ಷಣದ ತರಬೇತಿಯನ್ನು ಪಡೆದು ಕೆಲಸಕ್ಕೆ ಸೇರ್ಕೊಳ್ತಾರೆ. ಅದು ತಿಂಗಳಿಗೆ 10 ರೂಪಾಯಿ ಸಂಬಳ. ತಿಂಗಳಿಗೆ 10 ರೂಪಾಯಿ. 1870ರಲ್ಲಿ ಹುಟ್ಟಿರೋದು ಗೊತ್ತಾಯ್ತು. ಹಾಗಾಗಿ ಒಂದು ಕಾಲ ಶತಮಾನದ ಹಿಂದೆ 10 ರೂಪಾಯಿ ಅಂದ್ರೆ ತುಂಬಾ ಬೆಲೆ ಇತ್ತು. ಹಾಗಾಗಿ 10 ರೂಪಾಯಿ ತಿಂಗಳ ಸಂಬಳಕ್ಕೆ ಸೇರ್ಕೊಂಡಂತಹ ಮುದ್ದಣ ಆತ ವ್ಯಾಯಾಮ ಶಿಕ್ಷಕನಾಗಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ 10 ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿ ಜೀವನವನ್ನ ಆರಂಭಿಸಿದರು. ನೋಡಿ, ಇಲ್ಲಿ ಅವರು ವೃತ್ತಿ ಜೀವನವನ್ನ ವ್ಯಾಯಾಮ ಶಿಕ್ಷಕನಾಗಿ ಆರಂಭಿಸಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಒಳ್ಳೊಳ್ಳೆಯ ಕೃತಿಗಳನ್ನ ಬರೆದಿರ್ತಕ್ಕಂಥ ಒಬ್ಬ ಲೇಖಕ, ಸಾಹಿತಿ, ಕವಿ ಮುದ್ದಣ. ಅದೃಷ್ಟವಶ ಮಳಲಿ ಸುಬ್ಬರಾಯರೆಂಬ ವಿದ್ವಾಂಸರ ಪರಿಚಯವಾಗಿ ಮುದ್ದಣ್ಣನಲ್ಲಿ ಸಾಹಿತ್ಯಾಸಕ್ತಿ ಬೆಳೆಯಿತು. ತತ್ಪರಿಣಾಮವಾಗಿ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ವಾರ್ತಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ, ಹಳೆಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ರಾಮಾಶ್ವಮೇಧಂ ಗದ್ಯ ಕಾವ್ಯಗಳು ಮುದ್ದಣ್ಣದಿಂದ ರಚಿತವಾದವು. ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಹೈಸ್ಕೂಲಿಗೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿ ಸೇವೆ ಸಲ್ಲಿಸಿದರು. ಮೊದಲು ವ್ಯಾಯಾಮ ಶಿಕ್ಷಕನಾಗಿ ವೃತ್ತಿಯನ್ನ ಆರಂಭಿಸಿ ತದನಂತರ ಕೆಲವು ವರ್ಷಗಳ ಕಾಲ ವ್ಯಾಯಾಮ ಶಿಕ್ಷಕನಾಗಿ ಸೇವೆಯನ್ನು ಮಾಡಿ ತದನಂತರ ಅವರು ಉಡುಪಿಯಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಹೈಸ್ಕೂಲಿಗೆ ಕನ್ನಡ ಶಿಕ್ಷಕರಾಗಿ ಅಲ್ಲಿಗೆ ನೇಮಕ ಮಾಡಿಕೊಂಡು ಕನ್ನಡ ಪಂಡಿತರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಹಲವಾರು ಕೃತಿಗಳನ್ನ ಬರೆದರು. ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಅಂತಕ್ಕಂಥ ಕೃತಿಯನ್ನು ಬರೆದ್ರು. ಯಕ್ಷಗಾನ ಪ್ರಸಂಗಗಳನ್ನ ಕುರಿತು ಬರೆದಂಥದ್ದು. ವಾರ್ತಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟಂತಹ ಶ್ರೀರಾಮ ಪಟ್ಟಾಭಿಷೇಕಂ ಅಂತಕ್ಕಂಥದ್ದು ವಾರ್ತಕ ಷಟ್ಪದಿಯಲ್ಲಿ ರಚನೆಯನ್ನ ಮಾಡಿದ್ರು. ವಾರ್ತಕ ಷಟ್ಪದಿ 5 ಮಾತ್ರೆ ಒಂದು ಗಣವನ್ನು ಹೊಂದಿರತಕ್ಕಂತಹ ಷಟ್ಪದಿಯನ್ನ ರಚನೆ ಮಾಡಿ ಅಲ್ಲಿ ವಾರ್ತಕ ಷಟ್ಪದಿಯಲ್ಲಿ ಈ ಶ್ರೀರಾಮ ಪಟ್ಟಾಭಿಷೇಕ ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡಿದ್ರು. ಮಾತ್ರ ಹಳೆಗನ್ನಡ ಶೈಲಿಯಲ್ಲಿ ಬರೆದಿಲ್ಪಟ್ಟಂತಹ ಅದ್ಭುತ ರಾಮಾಯಣ ಅಂತಕ್ಕಂಥದ್ದು ಮತ್ತೆ ಶ್ರೀರಾಮಾಶ್ವಮೇಧ ಅಂತಕ್ಕಂಥ ಕೃತಿಯನ್ನು ಕೂಡ ಬರೆದರು. ಹಾಗಾಗಿ ಅಲ್ಲಿಂದ ಅವರು ಉಡುಪಿಯ ದೈಹಿಕ ಶಿಕ್ಷಕರಾಗಿದ್ದಂಥವರು ಕನ್ನಡ ಶಿಕ್ಷಕರಾಗಿ ಕ್ರಿಶ್ಚಿಯನ್ ಶಾಲೆಗೆ ವರ್ಗಾವಣೆಗೊಂಡರು. ಈತನಿಗೆ ಹೊಸ ಕನ್ನಡದ ಅರುಣೋದಯದ ಮುಂಗೂಡಿ ಅಂತ ಕೂಡ ಕರೀತಾರೆ. ಬರೆದಂತ ಕೃತಿಗಳು ಶ್ರೀರಾಮಾಶ್ವಮೇಧ, ಮತ್ತು ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ, ಹೀಗೆ ಹಲವು ಕೃತಿಗಳನ್ನ ಬರೆದಿರ್ತಕ್ಕಂಥದ್ದು ನಾವು ಕಾಣಬಹುದು. ನಂತರ ಮನೆಯಲ್ಲಿ ಕಡು ಬಡತನ ಇತ್ತು. ಮುದ್ದಣ್ಣನಿಗೆ ಮನೆಯಲ್ಲಿ ತುಂಬಾ ಬಡತನ ಇತ್ತು. ನೋಡಿ, ನೀವು ನೋಡ್ಬೋದು, ಇದು ಮುದ್ದಣ್ಣನ ಒಂದು ಭಾವಚಿತ್ರ ಕಾಣ್ತಲ್ಲ. ಪುಸ್ತಕದಲ್ಲಿ ಸಣ್ಣದಾಗಿದೆ, ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ನೋಡ್ಬೋದು. ಮುದ್ದಣ್ಣನ ಭಾವಚಿತ್ರ ಇದು. ಈ ಮುದ್ದಣ್ಣ ಕನ್ನಡದಲ್ಲಿ ಒಳ್ಳೊಳ್ಳೆಯ ಕೃತಿಯನ್ನು ಬರೆದಿರ್ತಕ್ಕಂಥ ಕಡಿಮೆ ಕೃತಿ ಆದ್ರೂ ಶಾಶ್ವತವಾಗಿರ್ತಕ್ಕಂಥ ಹೆಸರನ್ನ ಸಂಪಾದನೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಲೇಖಕ, ಕವಿ ಕೂಡ ಆಗಿದ್ದಾನೆ. ತುಂಬು ಬಡತನ ಮನೆಯಲ್ಲಿ. ಎಷ್ಟರ ಮಟ್ಟಿಗೆ ಬಡತನ ಇತ್ತು ಅಂತಂದ್ರೆ ಒಪ್ಪತ್ತಿನ ಊಟಕ್ಕೂ ಸಹ ಕಷ್ಟ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಈ ಮುದ್ದಣ್ಣನಿಗೆ ವಾಸಿಯಾಗದ ಕಾಯಿಲೆ ಒಂದು ಬಂದ್ಬಿಡುತ್ತೆ.
ವಾಸಿಯಾಗಲ್ಲ, ಔಷಧವೇ ಇಲ್ಲದಂತಹ ಒಂದು ಕಾಯಿಲೆ ಬಂದು ಕೇವಲ 29ನೇ ವಯಸ್ಸಿನಲ್ಲಿ ಮರಣವನ್ನ ಉಂಟಾಗ ಆ 29 ವಯಸ್ಸಿನ ಒಳಗಾಗಿನೇ ಇಷ್ಟೆಲ್ಲಾ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕನ್ನಡದ ಕವಿ ಕೂಡ. 1901 ಫೆಬ್ರವರಿ 15ರಂದು ಇಹಲೋಕ ತ್ಯಜಿಸಿದರು. ಅಂದ್ರೆ 1901 ಫೆಬ್ರವರಿ 15 2 1901 ಅಲ್ಲಿಗೆ 31 ವರ್ಷ ಆಗುವುದು. ಕೇವಲ 31 ಅಲ್ಪಾಯುಷಿ, ಬಹಳ ಚಿಕ್ಕ ವಯಸ್ಸಿನಲ್ಲೇ ಮರಣವನ್ನ ಆಗ್ತಾರೆ. ಇದ್ದಿದ್ರೆ ಇನ್ನು ಎಷ್ಟು ಕೃತಿಗಳನ್ನ ಬರೆದಿದ್ರು ಏನು. ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಅಂತಕ್ಕಂಥ ಒಂದು ಸಂಪುಟದಿಂದ ಈ ಒಂದು ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಈ ಗದ್ಯ ಭಾಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆಶಯವನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಎಷ್ಟೇ ಕಷ್ಟಗಳಿದ್ರು, ಮನುಷ್ಯನಿಗೆ ಕಷ್ಟ ಬರ್ತಕ್ಕಂಥದ್ದು ಸಹಜ ಅಲ್ವಾ? ಯಾರಿಗಿಲ್ಲ ಕಷ್ಟ? ಯಾರಿಗಿಲ್ಲ ಕಷ್ಟ? ಕಷ್ಟ ಯಾರಿಗಿಲ್ಲ? ಎಲ್ಲರಿಗೂ ಇದೆ ಕಷ್ಟ ಅಲ್ವಾ? ಹಾಗೆ ಕಷ್ಟ ಬಂದಾಗ ಏನ್ ಮಾಡ್ಬೇಕು? ಅಯ್ಯೋ ಕಷ್ಟ ಬಂತು ಅಂತ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಳ್ಳಲ್ಲ. ಏನ್ ಮಾಡ್ಬೇಕು? ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ಅಂತಹ ಒಂದು ಧೈರ್ಯದಿಂದ ಎದುರಿಸಿ ಜೀವನ ಸಾಗಿಸಿದಂತ ಒಬ್ಬ ಸಾಹಸಿ ಮುದ್ದಣ ಕವಿ. ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ನಗು ಮಾನವನನ್ನು ಗೆಲುವಿನ ಹಾದಿಗೆ ತರುವ ದಿವ್ಯೌಷಧ ಅಂತ ನೋಡಿ. ನಗುತ್ತಾ ಇದ್ರೆ ಹಲವಾರು ಕಾಯಿಲೆಗಳು ವಾಸಿ ಆಗ್ತವೆ. ಕಾಯಿಲೆಗಳಿಗೆ ದಿವ್ಯ ಔಷಧ ಇದೆ. ಅಳ್ತಾ ಇದ್ರೆ ಎಷ್ಟೋ ಕಾಯಿಲೆಗಳಿಗೆ ನಾವು ಆಹ್ವಾನ ಕೊಟ್ಟಂಗೆ. ಅಳುವಂತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ, ನಗುವುದೇ ಸ್ವರ್ಗ, ಅಳುವುದೇ ನರಕ ಅಂತ. ಹಾಗಾಗಿ ನಾವು ನಗನಗದ ಜೀವನವನ್ನ ಸಾಗಿಸ್ಬೇಕು ಅಂತಕ್ಕಂಥದ್ದು ಪ್ರಮುಖವಾದಂತಹ ಆಶಯ. ಈ ಒಂದು ಗದ್ಯ ಭಾಗದಲ್ಲಿ ನಗು ಮನುಷ್ಯನಿಗೆ ಒಂದು ರೀತಿ ಚೈತನ್ಯದ ಟಾನಿಕ್ ಇದ್ದಾಗ. ಅಳು ಅಂತಕ್ಕಂಥದ್ದು ಸಮಸ್ಯೆಗಳ ಸುರಿಮಳೆ ಇದ್ದಾಗ. ಅಳ್ತಾ ಇದ್ರೆ ಅದಕ್ಕೆ ಇರುತ್ತೆ ನೋಡಿ, ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಹಾಗೆ ನಾವು ನಗುತ್ತಾ ಇದ್ರೆ ಜೀವನ ಅಂತಕ್ಕಂಥದ್ದು ಒಂದು ರೀತಿ ಹೊಸ ಚೈತನ್ಯವನ್ನ ಕೊಡುತ್ತೆ. ಅಳ್ತಾ ಇದ್ರೆ ಇರೋ ಚೈತನ್ಯನ ಕಳ್ಕೊಳ್ತೀವಿ. ಹಾಗಾಗಿ ಶ್ರೀರಾಮಾಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆ ಈ ನಿಜವಾದ ಹೆಸರನ್ನ ಕಮಲಾಬಾಯಿ, ಅವರ ನಿಜವಾದ ಹೆಂಡತಿಯ ಹೆಸರು ಕಮಲಾಬಾಯಿ. ಆದ್ರೆ ಕೃತಿಯಲ್ಲಿ ಮನೋರಮೆ ಅಂತ ಹೇಳಿ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಮನೋರಮೆಯೊಡನೆ ಸಂವಾದದಲ್ಲಿ ನಿರತರಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣನ ಕಷ್ಟ ಜೀವನದ ಪ್ರತೀಕವೇ ಆಗಿದೆ. ಪ್ರಕೃತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ. ಹೊರನೋಟಕ್ಕೆ ಕುತೂಹಲಕಾರಿಯಾಗಿಯೂ ಹಾಸ್ಯಮಯವಾಗಿಯೂ ಆಗಿದ್ದರೆ ಒಳಗೆ ದಾರುಣ ವ್ಯಥೆಯ ಕಥೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನೋಡೋದಕ್ಕೆ ಅವರಿಬ್ಬರ ಸಂಭಾಷಣೆಯಲ್ಲಿ ಒಂದು ರೀತಿ ಸರಸ ಸಲ್ಲಾಪದ ರೀತಿಯಲ್ಲಿ ಸಂತೋಷದಿಂದ ನಡೀತಾ ಇದೆ ಸಂಭಾಷಣೆ. ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಕಟು ಸತ್ಯ ಅಂದ್ರೆ ಜೀವನದಲ್ಲಿ ಬಂದಿರತಕ್ಕಂಥ ದೊಡ್ಡ ಸಮಸ್ಯೆ ಅಂದ್ರೆ ಬಡತನ. ಆ ಬಡತನವನ್ನ ನಗನಗತ ಯಾವ ರೀತಿ ಇವರಿದ್ರು ಸಾಗಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ನೋಡಿಲಿ, ಈ ಒಂದು ಕಥೆಯ ಪೂರ್ವ ಕಥೆ ಇದೆ. ರಾಮ ಅಲ್ಲಿ ನಾನು ಒಂದ್ಸರಿ ಮೊದಲೇ ಯಾವಾಗಲೂ ಒಂದ್ಸರಿ ಹೇಳಿದ್ದೆ ಅನ್ಸುತ್ತೆ. ಪೂರ್ವ ಕಥೆಯಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣ ಕಾಡಿನಲ್ಲಿ ವನವಾಸ ಮಾಡುವಾಗ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ. ಅಪಹರಿಸ್ಕೊಂಡು ಹೋಗಾದ್ಮೇಲೆ ಕೊನೆಗೆ ಆ ರಾವಣ ಸೀತೆ ಇಟ್ಟಿರ್ತಕ್ಕಂಥ ಸ್ಥಳವನ್ನ ಆಂಜನೇಯ ಪತ್ತೆ ಹಚ್ಚಿ
ಕೊನೆಗೆ ರಾವಣನ ಸಂಹಾರ ಮಾಡಿ ಸೀತೆಯನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾನೆ. ಹೋದ್ಮೇಲೆ ರಾಮನಿಗೆ ಒಂದು ಚಿಂತೆ ಶುರುವಾಯಿತು. ಏನು ಅಂತಂದ್ರೆ, ನಾನು ಬ್ರಾಹ್ಮಣನಾಗಿರ್ತಕ್ಕಂಥ ರಾವಣನನ್ನ ಕೊಂದುಬಿಟ್ಟೆ, ಹಾಗಾಗಿ ಅದು ಬ್ರಾಹ್ಮಣ ಆಗಿರೋದ್ರಿಂದ ಬ್ರಹ್ಮಹತ್ಯ ದೋಷ ಬರುತ್ತೆ ಅಂತೇಳಿ ಏನ್ ಮಾಡ್ಬೇಕು ಅಂತೇಳಿ ಗುರುಗಳನ್ನ ಕೇಳಿದಾಗ, ಆಗ ರಾಜಗುರುಗಳಾಗಿರ್ತಕ್ಕಂಥ ಮಹರ್ಷಿಗಳು ಹೇಳ್ತಾರೆ, ಒಂದು ಅಶ್ವಮೇಧ ಯಾಗವನ್ನ ಮಾಡ್ಬಿಡು, ಆಗ ಪಾಪ ಪರಿಹಾರ ಆಗುತ್ತೆ ಅಂತೇಳಿ ತಿಳಿಸ್ತಾರೆ. ಆಗ ರಾಮ ಏನ್ ಮಾಡ್ತಾನೆ, ಅಶ್ವಮೇಧ ಯಾಗದ ಒಂದು ಕುದುರೆಯನ್ನ ಯಾಗಕ್ಕೆ ಸಿದ್ಧಗೊಳಿಸಿ ಪೂಜೆಯನ್ನ ಮಾಡಿ ನಂತರ ಅಶ್ವವನ್ನ ಬಿಟ್ಬಿಡ್ತಾನೆ. ಆ ಅಶ್ವದ ಜೊತೆಗೆ ಶತ್ರುಘ್ನ ಮುಂತಾದಂತಹ ನಾಯಕರು ಅಥವಾ ಸಹೋದರರ ಜೊತೆಯಲ್ಲಿ ಸೈನ್ಯ ಸಮೇತ ಬಂದ್ಬಿಡ್ತಾರೆ. ಆ ರೀತಿ ಬರ್ಬೇಕಾದ್ರೆ ದಾರಿ ಮಧ್ಯೆಯಲ್ಲಿ ಒಂದು ಅರಣ್ಯಕ ಮುನಿಯ ಆಶ್ರಮ ಸಿಗುತ್ತೆ. ಆ ಅರಣ್ಯಕ ಮುನಿಯ ಆಶ್ರಮ ಸಿಕ್ಕಾಗ ಆಶ್ರಮದ ಒಳಗಡೆ ಮುನಿಗಳನ್ನ ದರ್ಶನಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಕೂಡ ದರ್ಶನವನ್ನು ಪಡೆದು ಹೊರಗೆ ಬಂದಾಗ ಆ ಅರಣ್ಯಕ ಮುನಿಗಳು ಹೇಳ್ತಾರೆ, ಇವತ್ತು ರಾತ್ರಿ ನೀವಿಲ್ಲೇ ತಂಗಿದ್ದು ಹೋಗ್ಬೇಕು ಅಂತೇಳಿ ಹೇಳ್ತಾರೆ. ಆಗ ಅಷ್ಟು ಸಾವಿರ ಸಾವಿರ ಸೈನಿಕರಿಗೆ ಆ ಅರಣ್ಯಕ ಮುನಿ ಅವರೆಲ್ಲ ಉಪಚಾರ ಮಾಡ್ತಾರೆ. ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಊಟ ಮತ್ತು ವಸತಿ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ. ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನೋರಮೆಗೆ ಒಂದು ಚಿಂತೆ ಕಾಡ್ತಾ ಇದೆ. ಆಗ ಯಾವ ರೀತಿ ಆ ಸಮಸ್ಯೆ ಅಂತಕ್ಕಂಥದ್ದು ಏನು, ಅದನ್ನ ಬಗೆಹರಿಸ್ತಾ ಅನ್ನೋದೇ ಈ ಕಥೆ. ಹೋಗೋಣ ಪಾಠಕ್ಕೆ, ಬನ್ನಿ. ಈ ಹೊಸಗನ್ನಡ ಸಾಹಿತ್ಯದಲ್ಲಿ ಈ ಗುದ್ದಣ್ಣನಿಗೆ ಹೊಸಗನ್ನಡದ ಅರುಣೋದಯದ ಮುಂಗೋಡಿ ಅಂತಕ್ಕಂಥ ಒಂದು ಪ್ರಶಂಸೆ ಕೂಡ ಇದೆ. ಇಲ್ಲಿ ರಾಮಾಯಣದ ಕಥೆಯನ್ನ ಬಹಳ ಸೊಗಸಾಗಿ ಸಂಭಾಷಣೆಯ ರೂಪದಲ್ಲಿ ಗುದ್ದಣ ತನ್ನ ಹೆಂಡತಿಯ ಜೊತೆ ಸಂಭಾಷಣೆ ರೂಪದಲ್ಲಿ ತಿಳಿಸಿರ್ತಕ್ಕಂಥದ್ದು ನಾವು ಈ ಗದ್ಯಭಾಗದಲ್ಲಿ ಕಾಣಬಹುದಾಗಿದೆ. ನೋಡ್ಬೋದು, ಇಂತು ಬಂದೊದವಿದ ಚಳಿಗಾಲದೊಳ್ ರಾಘವನ ಯಜ್ಞ ತುರಗವಂ ಅರಣ್ಯಕನೆಂಬ ಓರ್ವ ಕಿತ್ತಡಿಯ ಪುಣ್ಯಾಶ್ರಮವಂ ಪುಗುತಪ್ಪುದುಂ ಕಂಡು ಶತ್ರುಘ್ನಾದ್ಯ ಮುನಿಯ ದರ್ಶನಕ್ಕೆಂದು ಒಳಪೊಕ್ಕು ಮುನಿಗೆ ಎರಗಿದ. ಆಗಳರಣ್ಯಕನೆಂಬ ಅರಣ್ಯಕನ ಅಭ್ಯಾಗತರಂ ಮನ್ನಿಸಿ ಸರ್ವರನ್ ಆತಿಥ್ಯದಿಂದ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೊಳ್ ಮನೋರಮೆ ಎನ್ನ ಚೆನ್ನಿಗ ಆತಿಥ್ಯಮೆಂದೊಡೇನ್ ಬರಿದೆ ಬಾಯುಪಚಾರವೇ. ಗುದ್ದಣ್ಣ ಅಲ್ತಲ್ತು ಬಾಯ ಉಪಚಾರಮಲ್ತು, ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ ಸವಿಗೂಳ ನಿಕ್ಕಿ ಹೂವಿಂ ಸಿಂಗರಿಸಿ ಬಾವನ್ನದಿಂ ಸೊಗಸುಗೈದು ಒಡನಿದ್ದು ನುಡಿದು ನಡೆದು ಮುನ್ನಿಪುದು ಮನೋರಮೆ ಅಂತಿರ್ಪುದು ಶತ್ರುಹನ ಸಾಯಿರ ಸಾಯಿರ ಲೆಕ್ಕದಿನಿ ವಿರಿದು ಪಡೆಗರಣ್ಯಕಂ ಕೂಳ್ನೀರಿತ್ತು ಸಮ್ಮಾನಿಸಿದನೆ. ಗುದ್ದಣ್ಣ ಹಪ್ಪುದಪ್ಪುದು ಅನಿಬರಮಂ ಯಥೇಚ್ಛಂ ಮೃಷ್ಟಾನ್ನ ಭೋಜದಿಂ ತರಿಸಿದಂ. ಮನೋರಮೆ ಎನಗಿದಚ್ಚರಿ ಎಂತುದಾರ್ಥಂ. ಬುದ್ಧನ್ ಏಂ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆಯೇಂ ಕಿರಿದೆ ಬೇಡಿದ ಪುರುಳ ಬುರಿದಿಂ ತಂದೀಗುದು. ಆಗ್ತಿದ್ಯಾ? ಇರೋದ್ರಿಂದ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಆ ಕಡೆ ಗಮನ ಹರಿಸಿ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ, ಏಂ ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆಯಂ ಕಿರಿದೆ ಬೇಡಿದ ಪುರುಳನ್ ಬುರಿದು ತಂದೀಗುಂ ಮನೋರಮೆ ಅಂತುಟೇಂ ಘನಂ ಆವುದೋ ಮಂತ್ರಂ. ಬುದ್ಧನ ಆವುದೇ ಏಕಾಕ್ಷರಿ ದ್ವಯಾಕ್ಷರಿ ತ್ರಯಾಕ್ಷರಿ ಚತುರಾಕ್ಷರಿ ಪಂಚಾಕ್ಷರಿ ಷಡಾಕ್ಷರಿ ಮುಂತಪ್ಪ ಪ್ರಸಿದ್ಧ
ಮಂತ್ರಗಳನ್ನು ಒಳವಂತೆ ಮನೋರಮೆ. ಓ ಇನಿತೊಂದು ಜಪದ ಬಲ್ಮೆ ನೆರಮೆಪ್ಪಿ ನಿಂ ಪೆರತೊಂದರ ಗೊಡವೆ ಇಲ್ಲದೆಕ್ಕುಂ ತಾಪಸರ್. ಬುದ್ಧನ ಅಪ್ಪುದಪ್ಪುದು ತಪ್ಪೇವು ಅಂತದಿರ್ಕೆ ನಿನ್ನನ್ನರಪ್ಪ ಕಬ್ಬಿಗರ್ ಮನೆ ವಾಳ್ತೆ ಒಡಿ ನೀರು ತಂದು ಒಡವೆಗೊಳ್ಳದೆ ಕೆಮ್ಮನೆ ಪಾಳಗತೆಯ ಕಪ್ಪದೊಳೆ ಒಳ್ತು ಬೆಮೆರ್ಗೊಂಡಿರ್ಪರಲೆ ಆವರ್ಗೇಂ ಬಟ್ಟೆಯೋ ಉಣಲೇಂ ತಿನ್ನಲೇಂ ಅಂತಿರೊಂದು ಜಪಮಂ ಪಿರಿದು ತವಸಿಗಳತ್ತು ಅಣಿ ಉಪದೇಶಂ ಕೊಂಡಾಡಗದೆ. ಬುದ್ಧನ ಮುಗುಳ್ನಗೆ ಏಂ ಎಮ್ಮವರೊಂದಿರಕ್ಕೆ ನಗುವ ಆ ಎಮ್ಮೆನ್ನರಪ್ಪ ಕಬ್ಬಿಗರ್ಗೆ ಕೊರತೆಯೋ ತಮ್ಮೊಂದೇ ನುಡಿಯ ಬಲ್ಪಿಂ ಮೂಜಗಮಂ ಮರೆಯಿಸುವ ಹೊಗಳ್ವ ತೆಗಳ್ವ ಕೊಳಾಳ್ವ ತಾಳ್ವ ತೋಳ್ವ ಪೋಳ್ವ ಬೇಳ್ವ ಬಾಳ್ವ ಸಿಂಗರದ ಬಣ್ಣ ಗಬ್ಬಿಗರೆಂಬ ಎಮ್ಮತೆರನ್ನ ನಿನ್ನು ನೀನರಿಯೈ. ಮನೋರಮೆ ಬಿಸುವಂದ ಗೊಂಡು ನಿಮ್ಮ ವರ್ಗಮಂ ತೆರೆ ಮಂತ್ರಂ ಸಿದ್ಧಿವರ್ಗುಮೆ. ಬುದ್ಧನ ತಡೆಯೇನೇಕೆ ನಿನ್ನೊಳಮೊಳವೇ. ಮನೋರಮೆ ನಿನ್ನೊಳಮೊಳವೇ ಬುದ್ಧನ എന്നോടത്തിതു പാസുവക്കു. മനോരമೆ ആ നീമ്പಲು ಮಹಿಮೆಗಾರಂ ನಿನಗಾರತ್ತನೆಂದೆ ಉಪದೇಶವಾಯಿತು. ಬುದ್ಧನ ಗುರುವತ್ತನೆಂದೆ ಎಂದೊಳವೆಯೊಳೆ. ಮನೋರಮೆ എന്നറിയ ಅದಾವುದು ಮಂತ್ರನು എന്നೊಡಸಿರೆ. ಬುದ್ಧನ ಎರೆ ಪೆಣ್ಣೆ ನೀನಾರೊಳಂ ಎಂದೆಂದಿಗೂ ಉಸಿರಲ್ಬಾರದು ಜೋಕೆ. ಮನೋರಮೆ ಎಂದುಂ ಎಂತುಂ ಉಸಿರನಾಡೆಂ. ಬುದ್ಧಣ್ಣ ಅಂತಾದೊಡಿಂತಿದು ಕೇಳ್ ಭಾವ ಪೆರಳಾಡನೆಂಬ ನಂಬುಗೆ ಪೂಯೆ. ಮನೋರಮೆ ಇದೆ ಪಿಡಿ ನಂಬುಗೆ ನಿನ್ನ ಕುಲದೈವದಾಣೆ ಎಂದುಂ ಪೆರರುಳಂ ಮೊರೆಯಂ. ಬುದ್ಧನ ಓಂ ಭಾವಾತಿ ಭೀಂ ನೀನೆಂತುಂ ಮೊರವೆಯೊಳ್ ಪೆರಳರನು ಸಿದ್ದುಂ ಗುಟ್ಟುಂ ಬಿಟ್ಟೊಡೆಂಬರನ್ ಬಾಳ್ ಪಾಳಕ್ಕಂ. ಮನೋರಮೆ ಆನೆ ಮೋಡೆಯೇ ಕಣ್ಣಾಣೆ ಕಣ್ಣಾಣೆ ಕೇಳಬೇಕು. ಬುದ್ಧನ ಎಕ್ಕಟಿಯು ಭವತಿ ಭಿಕ್ಷಾಂದೇಹಿ ಎಂಬುದಿದುವೆ ಕಬ್ಬಿಗರ್ಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತಾಕ್ಷರಿ ಮಂತ್ರ ಆರುಳಾನು ಮುಸಿರದಿರು. ಮನೋರಮೆ ಅರೆ ಮುನಿಸಿ ಮಾಡೆಲ ರಮಣ ನಿನ್ನ ನುಡಿಯಂ ಸಾಜಂ ನಿಕ್ಕುವ ಮೆಂದೆ ಬಗೆದೆ ನೀ ತೆರದ ಮಾಟದ ಕವಡ ನುಡಿಗೆ ಕೊಂಕೆಂಬುದನ್ನು ಅರಿಯಲಾರೆಂ. ನೀ ಕಬ್ಬಿಗನೋ ಸಂಭವ ಕಾರಣೋ ನಿನ್ನೀ ಕಬ್ಬದ ಸೊಗಸು ಎಮ್ಮೆನ್ನರಪ್ಪ ಜಾಣೆಲೆ ವೆಣ್ಗಳೆ ಕೊಂಡಾಡುವರಲ್ಲದೆ ಬಲ್ಲವರೆನಲ್ವರ್. ಬುದ್ಧನ ಸಾಲ್ಗುಮಿ ಪರಿಹಾಸಂ ಮುಂಗತೆಯಂ ಕೇಳು. ಸಾಕು ಈ ರೀತಿ ಬುದ್ಧನ ಮತ್ತು ಮನೋರಮೆಯರ ಸಂಭಾಷಣೆ ಒಂದ್ಸರಿ ಹೇಳ. ಸಪ್ತಾಕ್ಷರಿ ಮಂತ್ರ ಮುದ್ದಣ ಇಂದು ಬಂದೋದವಿದ ಚಳಿಗಾಲದೊಳ್ ರಾಘವನ ಯಜ್ಞಾಂತರಗಂಕಂ ಅರಣ್ಯ ಕನೋರ್ ಗೋವ ಕಿತ್ತಡಿಯ ಪುಣ್ಯಾಶ್ರವಂ ಪುಗುತವರ್ತು ಕಂಡು ಶತ್ರುಘ್ನಾದ ಮುನಿಯ ದರ್ಶನಕ್ಕೆಂದೊಳ್ ಪೊಕ್ಕು ಮುನಿಗೆದದ್ದಿ ಮುನಿಗೆನಗಿದ ಅಗಳರ ನೆಕ್ಕನ ಆಗಳರಣ್ಯಕನ ಅಭ್ಯಾಗತರಂ ಆಗಳರಕ್ಕನ ಆಗಳರಣ್ಯಕ ಆಗಳರಣ್ಯಕನ
ಈಗ ಬಿಡಿಸಿ ಹೇಳಿಲ್ಲ. ಆಗಳ್ ಅರಣ್ಯಕ ಎಂಬ ಅಭ್ಯಾಗತ ಅನ್ನು ಹಂಗೆ ಹೇಳು. ಅದಕ್ಕೆ ನೋಡಿ ಇಲ್ಲಿ ಒಂದ್ ನಿಮಿಷ ಈ ಕಡೆ ಕೇಳಿಸ್ಕೊ. ಹಿಂದ್ಗಡೆ ಪಾಠವನ್ನ ಯಾವ ರೀತಿ ಬಿಡಿಸಿ ಓದ್ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಅದನ್ನ ನೀವು ಓದ್ಕೋಬಹುದು. ಅದನ್ನ ಬೇಕಿರೋ ಓದ್ಬೋದು. ಗೊತ್ತಾಯ್ತಾ? ಮನೆಗೆ ಓದುವಂತ ನೀಟಾಗಿ ಓದ್ಕೊಳ್ಳಿ. ಗೊತ್ತಾಯ್ತಾ? ನೋಡ್ಕೊಳ್ಳಿ. ಅದನ್ನ ಬೇಕಿರೋ ಓದು. ಆಗಳನ್ ಅಭ್ಯಾಗತರಂ ಮನ್ನಿಸಿ ಸರ್ವರಂ ಆತಿಥ್ಯದಿಂ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೋಳ್. ಮನೋರಮೆ ಎನ್ನ ಚೆನ್ನಿಗ ಆತಿಥ್ಯಂ ಆತಿಥ್ಯಂ ಎಂದಡಂ ಬಲ್ಲಿದೆ ಬಾಯಪಚಾರಮೇ ಮುದ್ದಣ್ಣ. ಏನ್ ಬರಿದೆ ಬಾಯುಪಚಾರವೇ? ಬಲ್ಲಿದೆ ಬಾಯೋಪಚಾರಮೇ ಮುದ್ದಣ್ಣ. ಅಲ್ತಲ್ತು ಬಾಯ ಉಪಚಾರಮಂತು ಬಂದರಿಗೆ ಕೈಗೆ ಕಾಲ್ಗೆ ನೀತು ಕುಳ್ಳಿರಿಸಿ ಸವಿಗೋವಿನಿಕ್ಕಿ ಸವಿಗೂಳನಿಕ್ಕಿ ಸವಿಗೂಳು ಸವಿಯಾದ ಊಟ. ಕೂಳು ಅಂದ್ರೆ ಊಟ. ಸವಿಗೂಳನಿಕ್ಕಿ ಹೂವಿಂ ಸಿಂಗರಿಸಿ ಭಾವನದಿ ಸೊಗಸು ಕೇದು ಒಡನಿದ್ದು ನುಡಿದು ನಡೆದು ಮನ್ನಿಪುದು ಮನೋರಮೆ. ಕೂತು. ನೆಕ್ಸ್ಟ್ ಹೇಳು. ಮನೋರಮೆ ಅಂತಿಪುದು ಶತ್ರುಹನ ಸಾಯಿರ ಲೆಕ್ಕದಿನಿ ವಿರಿದು ಪಡೆಗರಣ್ಯಕಂ ಕೂಳ್ನೀರಿತ್ತು ಸಮ್ಮರಿಸಿದನೆ ಮುದ್ದಣ್ಣ. ಅಪ್ಪುದಪ್ಪುದು ಅನಿಬರಮಂ ಎತ್ತೆಚಂ ಮುಷ್ಟಾನ ಭೋಜನದಿಂ ಕನಿಸಿದಂ. ಮನೋರಮೆ ಎನಗಿದ್ದಚ್ಚರಿ ಎಂತುಟಾರ್ಥಂ ಮುದ್ದಣ. ಏಮು ಮುನಿಗಳೊಂದು ಜಪದ ತಪದ ಮಂತ್ರದ ಬಲ್ಮೆಯಂ ಕಿರಿದೆ ಬೇಡಿದ ಕುರುಳ ನೋಡಿದಂ ತಂದಿಗೂ. ಮನೋರಮೆ ಅಂತುಟೆಂ ಗಣಂ ಹೌದು ಮಂತ್ರಂ ಅಪ್ಪುದು ಔದಂ ಏಕಾಕ್ಷರಿ ದ್ವಾಕ್ಷರಿ ತ್ರಕ್ಷರಿ ಚತುರಾಕ್ಷರಿ ಪಂಚಾಕ್ಷರಿ ಷಡಾಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳೊಳಗಂತೆ. ಮನೋರಮೆ ಓ ಇನಿತೊಂದು ಜಪದ ಬಲ್ಮೆ ನೆರಪಿರ್ನಿಂ ಯಾವುದು ಪೆರ ತೊಂದರೆ ಗೋಡವೆ ಇಲ್ಲದಿಕ್ಕು ಗೊಡವೆ ಇಲ್ಲದಿಕ್ಕು ಗೊಡವೆ ಇಲ್ಲದಿಕ್ಕು ತಾಪಸ ಮುದ್ದಣ ಅಪ್ಪುದು ತಪ್ಪೆ. ಕುದು. ನೆಕ್ಸ್ಟ್ ಹೇಳಪ್ಪ. ಮುತ್ತಣ್ಣ ಅಪ್ಪುದಪ್ಪುದು ತಪ್ಪೆ ಸತ್ಯಂ ಮನೋರಮೆ ಅತ್ತಿಗೋ ಅಂತದಿಕ್ಕೆ ನಿನ್ನನ್ನರಪ್ಪ ಕಬ್ಬಿಗರ್ ಮನೆ ವಾರ್ತೆ ಸುಂದರಂ ಒಳಿ ಮನೆ ವಾರ್ತೆ ಒಳಿಗೆ ಸುಂದರಂ ಮನೆ ವಾರ್ತೆ ನೀಡಿಯ ಸುಂದರಂ ಒಡಗೊಳ್ಳದೆ ಕೆಮ್ಮನೆ ಪಾಳ್ಗತೆಯ ಕಬ್ಬದೊಡೆ ಹೊರತು ಬೆಮರ್ಗೊಂಡಿರ್ಪರದೆ ಆವರ್ಗೆ ಬಟ್ಟೆಯೋ ಉಣಲೆ ತಿನ್ನಲೆಂ ಅಂತಿರೊಂದು ಜಪದಂ ಪ್ರೀತಿಯ ಪ್ರೀತಿಯ ತವಸಿಗಳತ್ತ ನೀನುದಪ್ಪ ಅನುಪದೇಶಂ ಗೊಂಡಾಡದೆ ಕುದು. ನೆಕ್ಸ್ಟ್ ಕೈ ಹಿಡ್ಕೋ, ಪುಸ್ತಕ ಹಿಡ್ಕೊಂಡು ಹೇಳು. ನೋಡ್ಕೊಂಡು ಹೇಳು. ಮುಗುಳ್ನಗೆയും ಎಮ್ಮವರೊಂದಿರಕೆ
ಎಮ್ಮವರದರಿಗೆ ನಗುವ ನಗುವ ಆ ಎಮ್ಮೆನ್ನರಪ್ಪ ಎಮ್ಮೆನ್ನರಪ್ಪ ಕಬ್ಬಿಗರಿಗೆ ಕಬ್ಬಿಗರ್ಗೆ ಕೊರತೆಯೋ ಕೊರತೆಯೋ ಹ್ಮ್ ತಮ್ಮಂದೆ ಹ್ಮ್. ನುಡಿಯ ಹ್ಮ್ ಬಲ್ಪಿ ಹ್ಮ್ ಮೂಜಗಂ ಮೂಜಗಂ ಹ್ಮ್ ಮನೆ ಮನರಿಸು ಮನೆಯಿಸು ಹ್ಮ್ ಪೊಗಳುವ ಹೊಗಳುವ ತೆಗಳುವ ತೆಗಳುವ ಕೊಳ್ಳಾಡುವ ಕೊಳ್ಳಾಡುವ ಹ್ಮ್. ತಾಳುವ ತೂಳುವ ಪೂಳುವ ತೂಳುವ ಪೇಳುವ ಬೇಳುವ ಬಾಳುವ ಹ್ಮ್ ಸುಂದರದ ಹ್ಮ್ ಬಣ್ಣಗಬ್ಬಿಗರೆಮ್ಮತೆ ಬಣ್ಣಗಬ್ಬಿರರೆಮ್ಮತೆ ಎರನು ನಿನ್ನು ಎರನ ನಿನ್ನು ನೀನರಿಯೈ ನೀನರಿಯೈ ಅದಕ್ಕೆ ನೋಡಿಲಿ ಪಾಠ ಓದುವಾಗ ಅಲ್ಲಿ ಲಕಾರ ಇದೆಯಲ್ಲ, ಅಲ್ಲಿ ರಳಾಕ್ಷರ ಮತ್ತು ಕುಳಾಕ್ಷರ ಇದಾವೆ. ಆ ರಳಾಕ್ಷರ ಮತ್ತು ಕುಳಾಕ್ಷರಗಳನ್ನ ನೀವು ಬರ್ಕೊಳ್ಬೇಕಾಯ್ತು ಅವಾಗಲೇ ಪಾಠ ಓದುವಾಗ. ಎಲ್ಲೆಲ್ಲಿ ರಳಾಕ್ಷರ ಬರ್ತವೆ, ಎಲ್ಲೆಲ್ಲಿ ಕುಳಾಕ್ಷರ ಬರ್ತವೆ, ಅಲ್ಲಿ ನೀವು ಹೊಸಗನ್ನಡದ ಅಕ್ಷರಗಳನ್ನು ಬರ್ಕೊಳ್ಬೇಕಾಯ್ತು. ಬರ್ಕೊಂಡ್ರೆ ನೀವು ಓದೋದಕ್ಕೆ ಈಸಿ ಆಗುತ್ತೆ. ಈ ಕಡೆ ಹೇಳ್ತೀಯಾ? ಹೇಳು. ಮನೋರಮೆ ದಿಸವಂದಗೊಂಡು ನಿಮ್ಮ ವರ್ಗಮಂತಿರೆ ಮಂತ್ರಂ ಸಿದ್ಧಿವರ್ಕುಮೆ ಮುದ್ದಣ್ಣ ತಡೆಯನ್ನಳಕ್ಕೆ ಮನೋರಮೆ ನಿನ್ನಳವಡಮೆ ಮುದ್ದಣ್ಣ ಎನ್ನೋಳಂತಿದು ಪಾಸಿ ಒಕ್ಕು ಮನೋರಮೆ ಆ ನಿನ್ಮು ಬಲ್ ಮೈಮೆಗಾರಂ ನೀನು ಬಲ್ ಮೈಮೆಗಾರಂ ನಿನಗಾರತ್ತೆನೆಂದು ಪದೇಶವಾಯಿತು ಮುದ್ದಣ್ಣ ಗುರುವತ್ತೆ ನೀ ನಂದೆಳವೆಯೊಳ್ಳೆ ಮನೋರಮೆ ಎನ್ನರಿಯ ಅದಾವುದೇ ಮಂತ್ರಮೆನ್ನುಳುಸಿರ ಉಸಿರೆ ಮುದ್ದಣ್ಣ ಎಲೆ ಪೆಣ್ಣೆ ನೀನರುಳ ಮೆಂದಿಂದಿಗೂ ಮುಸಿರಲ್ಬಾರದು ಜೋಕೆ ಕೂತು ಈ ಕಡೆ ನೋಡಿ. ಈ ಒಂದು ಗದ್ಯ ಭಾಗದಲ್ಲಿ ಇಬ್ಬರ ಸಂಭಾಷಣೆ ಈ ರೀತಿ ಮುದ್ದಣ್ಣ ಮತ್ತು ಮನೋರಮೆ ಇಬ್ಬರು ಒಂದು ರೀತಿ ವಿನೋದಮಯವಾಗಿ ಸಂಭಾಷಣೆಯನ್ನು ನಡೆಸ್ತಾ ಇದ್ದಾರೆ. ಇಂತು ಒಂದೊದವಿದ ಚಳಿಗಾಲದೊಳು ಅಂದ್ರೆ ಈ ರೀತಿ ಒಂದು ಒದಗಿದಂತಹ ಚಳಿಗಾಲದಲ್ಲಿ, ಈ ಚಳಿಗಾಲ ಇದೆಯಲ್ಲ, ಈ ರೀತಿ ಇಂತಹ ಒಂದು ಕಾಲದಲ್ಲಿ ಚಳಿಗಾಲದೊಳು ರಾಘವನ ಯಜ್ಞ ತುರಗಮಂ. ರಾಘವ ಅಂದ್ರೆ ಯಾರಲ್ಲಿ? ರಘುವಂಶದವನು ರಾಮ. ರಘುವಂಶದವನು ರಾಮ. ರಾಮನಿಗೆ ರಾಘವ ಅಂತಕ್ಕಂಥ ಹೆಸರು ಕೂಡ ಇದೆ, ಗೊತ್ತಾಯ್ತಾ? ರಾಘವ ಅಂತಂದೇಳಿ ರಘುಪತಿ ರಾಘವ ರಾಜ ನಾವು ಕೇಳಿರ್ಬೋದು. ರಾಘವ ಅಂದ್ರೆ ಯಾರಿಲ್ಲಿ? ರಾಮ ಅವರು ಈ ಅಶ್ವಮೇಧ ಯಾಗವನ್ನ ಮಾಡಿದ್ದಾರೆ ಅಲ್ವಾ? ಅಶ್ವಮೇಧ ಯಾಗದ ಕುದುರೆಯ ಹಿಂಭಾಗದಲ್ಲಿ ಅದು ಬಂದಿದೆ, ಅಶ್ವಮೇಧ ಕುದುರೆ. ಯಜ್ಞ ತುರಗಮಂ. ಯಜ್ಞ ಅಂದ್ರೆ ಆ ಯಜ್ಞಕ್ಕೆ ನಿಯೋಜಿಸಲ್ಪಟ್ಟಂತಹ ತುರಗ ಅಂದ್ರೆ ಕುದುರೆ. ಆ ಕುದುರೆ ಬಂದಿದೆ. ಕುದುರೆ ಎಲ್ಲಿ ಬಂದಿದೆ? ಅರಣ್ಯಕ ನೆಂಬೋರ್ವ ಕಿತ್ತಡಿಯ ಪುಣ್ಯಾಶ್ರಮಂ. ಅರಣ್ಯಕ ಎಂಬ ಋಷಿ ಮುನಿಯ ಪುಣ್ಯದ ಆಶ್ರಮದ ಒಳಗಡೆ ಬಂದಿದೆ. ಪುಗುತಪ್ಪುದುಂ ಅದರೊಳಗಡೆ ಬಂದಿದೆ. ಮನ್ನಿಸಿ ಸರ್ವರನ್ನು ಆತಿಥ್ಯದಿಂದ ಸತ್ಕರಿಸಿ. ಆ ಆಶ್ರಮದೊಳಗಡೆ ಬಂದಾಗ ಅವರೆಲ್ಲರನ್ನೂ ಸತ್ಕರಿಸಿ, ಆತಿಥ್ಯದಿಂದ ಸತ್ಕರಿಸಿ. ಮುನಿಗೆರಗಿದ. ಇವರೆಲ್ಲ ಓದಂತವ್ರು ಶತ್ರುಘ್ನ ಮುಂತಾದಂತವರೆಲ್ಲ ಹೋಗಿ ಮುನಿ ಅಂದ್ರೆ ಋಷಿ ಮುನಿಗಳಿಗೆ, ಅರಣ್ಯಕ ಋಷಿ ಮುನಿಗೆ ಹೋಗಿ ನಮಸ್ಕಾರವನ್ನ ಮಾಡಿದ್ರು. ಅವರಿಗೂ ಕೂಡ ಸತ್ಕಾರವನ್ನ ನೀಡಿ ಗುರುಗಳಿಗೆ ಭಕ್ತಿಯಿಂದ ಹೋಗಿ ನಮಸ್ಕಾರವನ್ನ ಮಾಡಿದ್ರು. ಮುನಿಗೆರಗಿದ. ಆ ಮುನಿಗೆ, ಋಷಿ ಮುನಿಗೆ ಎರಗಿದ ಅಂದ್ರೆ ನಮಸ್ಕಾರ ಮಾಡಿದ್ರು. ಆಗಳ ಅರಣ್ಯಕನಂ ಅಭ್ಯಾಗತರಂ ಮನ್ನಿಸಿ ಸರ್ವರನ್ನು ಆತಿಥ್ಯದಿಂದ ಸತ್ಕರಿಸಿ. ಅರ್ಥಾತ್ ಹೇಳೋದು
ಅರಣ್ಯಕ ಮುನಿ ಹೋಗಿ ಮುನಿಗೆ ಈ ಶತ್ರುಘ್ನ ಮತ್ತು ಅವನ ಸೈನಿಕರು ಎಲ್ಲ ಹೋಗಿ ನಮಸ್ಕಾರವನ್ನ ಮಾಡ್ತಾರೆ. ಆಗ ನಮಸ್ಕಾರ ಮಾಡಿದ ಮೇಲೆ ಅರಣ್ಯಕ ಮುನಿ ಏನ್ ಮಾಡ್ತಾನೆ, ಅವರಿಗೆ ಸರ್ವರಂ ಆತಿಥ್ಯದಿಂದ, ಎಲ್ಲರನ್ನು ಆತಿಥ್ಯದಿಂದ ಸತ್ಕರಿಸಿ ವಿನೋದ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೋಳ್ ಅಲ್ಲಿಗೆ ಅವರೆಲ್ಲ ಕೂಡಿಸ್ಕೊಂಡು ಒಂದು ರೀತಿ ವಿನೋದವಾಗಿ ಮಾತಾಡ್ತಾ ರಾಮನ ಒಂದು ಇದನ್ನ ಕೊಂಡಾಡ್ತಾ ಇದ್ದಾರೆ. ಇಷ್ಟಕ್ಕಿಲ್ಲಿ ಉಳಿದಿದ್ದು ನಾಳೆ ನೋಡೋಣ. ಈಗ ಈ ಒಂದು ಸಪ್ತಾಕ್ಷರಿ ಮಂತ್ರದಲ್ಲಿ ಸಂಭಾಷಣೆಯನ್ನ ನಡೆಸ್ತಿದ್ದಂಥವ್ರು ಯಾರ್ಯಾರು ಸಂಭಾಷಣೆ ನಡೆಸ್ತಾ ಇದ್ರು? ಪುಸ್ತಕ ಮುಚ್ಚಿಡಿ, ಒಂದೆರಡು ಪುಸ್ತಕ ಮುಚ್ಚಿಡಿ. ಯಾರ್ಯಾರು? ಮನೋರಮೆ ಮುದ್ದಣ್ಣ. ಮನೋರಮೆ ಮತ್ತು ಮುದ್ದಣ್ಣ. ಈ ಮನೋರಮೆ ಮತ್ತು ಮುದ್ದಣ್ಣ ಸಂಭಾಷಣೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಮನೋರಮೆ ಒಂದು ಕಥೆಯನ್ನ ಹೇಳು ಅಂತ ಹೇಳಿದಾಗ ಅವನು ಯಾವ ಕಥೆಯನ್ನು ಹೇಳ್ತಾನೆ ಮುದ್ದಣ್ಣ? ರಾಮಾಶ್ವಮೇಧದ ಒಂದು ಕಥೆಯನ್ನ ಹೇಳ್ತಾನೆ. ಈ ರಾಮಾಶ್ವಮೇಧದ ಕಥೆಯನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಶ್ವಮೇಧದ ಕುದುರೆ ಅದು ಪೂಜೆಯನ್ನು ಮಾಡಿ ಅಶ್ವಮೇಧದ ಕುದುರೆಯನ್ನು ಬಿಡ್ತಾರೆ. ಆ ಅಶ್ವಮೇಧದ ಕುದುರೆ ಎಲ್ಲಿಗೆ ಬಂದಿದೆ? ಈಗ ಅರಣ್ಯಕ ಎಂಬ ಋಷಿ ಮುನಿಯ ಆಶ್ರಮದ ಒಳಗಡೆ ಬಂದಿದೆ. ಆಶ್ರಮದ ಒಳಗಡೆ ಬಂದ ತಕ್ಷಣ ಇವರು ಆ ಕುದುರೆಯ ಹಿಂಭಾಗದಲ್ಲಿ, ಕುದುರೆಯ ಜೊತೆಯಲ್ಲಿ ಬಂದಂತವ್ರು ಯಾರ್ಯಾರಿದ್ರು? ರಾಮನ ಸೈನ್ಯ ಅಲ್ವಾ? ಆ ಸೈನ್ಯದ ಮುಖಂಡತ್ವವನ್ನ ಯಾರು ವಹಿಸ್ಕೊಂಡಿದ್ರು? ಸೈನ್ಯದ ಮುಖಂಡತ್ವವನ್ನ ಶತ್ರುಘ್ನಾದ್ಯರ್ ಅಂದ್ರೆ ರಾಮನ ತಮ್ಮನಾಗಿರ್ತಕ್ಕಂಥ ಶತ್ರುಘ್ನ ಮತ್ತು ಇತರೆ ಆದ್ಯರ್ ಅಂದ್ರೆ ಪ್ರಮುಖರು, ಅವರೆಲ್ಲ ವಹಿಸ್ಕೊಂಡಿದ್ರು. ಬಂದು ಅರಣ್ಯಕ ಮುನಿಗೆ ನಮಸ್ಕಾರವನ್ನ ಮಾಡಿದ. ಆ ನಮಸ್ಕಾರವನ್ನು ಮಾಡಿದ ಮೇಲೆ ಅರಣ್ಯಕ ಮುನಿ ಅವ್ರಿಗೆ ಏನ್ ಮಾಡ್ದ? ಆ ಎಲ್ಲಾ ಸೈನಿಕರಿಗೂ ಏನ್ ಮಾಡ್ದ? ಊಟೋಪಚಾರಗಳನ್ನ ಏರ್ಪಡಿಸಿ ರಾಮನ ಕಥೆಯನ್ನ ವಿನೋದವಾಗಿ ಆ ಕಥೆಯಲ್ಲಿ ಮಾತಾಡ್ತಾ ಇದ್ದ. ಇದಿಷ್ಟು ನಾನು ಇವತ್ತು ತಿಳ್ಕೊಂಡಿರ್ತಕ್ಕಂಥ ವಿಷಯ. ನೋಡಿದ್ದನ್ನ ನಾಳೆ ಮಾತಾಡ್ತಲ್ಲ. ಹೋಮ್ವರ್ಕ್ ಕೊಡಿ ಬೇಗ. ಹೋಮ್ವರ್ಕ್ ಮುದ್ದಣ್ಣ ಕವಿ ಬರೆದಿರುವಂತಹ ಕೃತಿಗಳ ಹೆಸರನ್ನು ಪಟ್ಟಿ ಮಾಡಿ ಗೊತ್ತಿರಲ್ಲ? ನಾಳೆ ಬರುವಾಗ Thank you, sir.